ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರುವಂತಹ ರಾಮ ಮಂದಿರ ಮತ್ತು ಅದರ ಜೊತೆ ಬೆರೆತುಕೊಂಡಿರುವಂತಹ ಕನ್ನಡಿಗರ ಸಂಖ್ಯೆ ಅಪಾರವಾಗಿದೆ. ಅದರಲ್ಲಿ ನಮ್ಮ ಜೊತೆ ಬಹುತೇಕ ಸಾಕಷ್ಟು ಜನ ಕನ್ನಡಿಗರು ಪವರ್ ಟಿವಿಯ ಜೊತೆ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿರುವಂತಹ ಕನ್ನಡಿಗರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ನಾವು ಮಾತನಾಡ್ತಿರುವಂತಹ ವ್ಯಕ್ತಿ ಕನ್ನಡಿಗರು ಶಂಕರ್ ಅಂತ, ಹನುಮ ಗ್ರಾನೈಟ್ನ ಸದಸ್ಯರು ಕೂಡ. ಅವರು ಕಳೆದ 2 ವರ್ಷಗಳಿಂದಲೂ ಕೂಡ ಸಾಕಷ್ಟು ಚಾಲೆಂಜ್ಗಳನ್ನ ಎದುರಿಸಿಕೊಂಡು ತಮ್ಮನ್ನ ತಾವು ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಎಂಜಿನಿಯರ್ ಆಗಿದ್ದಾರೆ, ಜೊತೆಗೆ ಧಾರ್ಮಿಕತೆಯಲ್ಲೂ ಕೂಡ ತಮ್ಮದೇ ಆದಂತಹ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಪ್ರತಿದಿನದ ಕೆಲಸಗಳನ್ನ ನಿರ್ವಹಿಸುವುದರ ಜೊತೆಗೆ ತಮ್ಮ ನಿರ್ಮಾಣ ಕಾರ್ಯದಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಇದು ಒಂದು ರೀತಿಯ ಚಾಲೆಂಜ್ ಆಗಿರುತ್ತೆ. ಇದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಟೆಕ್ನಿಕಲ್ ಆಸ್ಪೆಕ್ಟ್ ಜೊತೆಗೆ ಸ್ಪಿರಿಚುವಾಲಿಟಿಯನ್ನ ಬೆರೆತುಕೊಂಡಿರುವಂತಹ ಶಂಕರ್ ಅವರು ಏನ್ ಹೇಳ್ತಾರೆ ಅಂತ. ಸರ್, ತಾವು ಕನ್ನಡಿಗರು ಅನ್ನುವಂಥದಕ್ಕೆ ನಮಗೆ ಒಂದು ರೀತಿಯ ಹೆಮ್ಮೆಯ ವಿಚಾರ. ಯಾಕೆಂತ ಹೇಳಿದ್ರೆ ರಾಮಮಂದಿರ ವಿಚಾರದಲ್ಲಿ ಸಾಕಷ್ಟು ಜನ ಕನ್ನಡಿಗರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ತಾವು ಕೂಡ ಕಳೆದ 2 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಭೂಮಿ ಪೂಜೆಯಿಂದ ಹಿಡಿದು ಇವತ್ತಿನವರೆಗೂ ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತಿನಿತ್ಯ ಸಾಕಷ್ಟು ಚಾಲೆಂಜ್ಗಳನ್ನು ಎದುರಿಸ್ತಾ ಇದ್ದಾರೆ. ಇದರ ಬಗ್ಗೆ ತಾವು ಮಾತನಾಡುತ್ತಾರೆ. ಶ್ರೀ ಮಹಾಗಣಾಧಿಪತೇ ನಮಃ, ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ, ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜೈ ಶ್ರೀರಾಮ್. ಇದು ನಾನು ಸುಮಾರು ಮಾರ್ಚ್ 2022 ನಾನು ಇಲ್ಲಿಗೆ ಅಯೋಧ್ಯೆಗೆ ಬರಬೇಕು ಅಂತ ಒಂದು ಅವಕಾಶ ಸಿಕ್ತು. ಎಲ್ಲ ಆ ಒಂದು ಕಥೆಗಳು ಹೇಳಬೇಕಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಇದು ಹೇಳ್ತೇನೆ, ಆಕ್ಚುಲಿ ಅನುಭವಗಳನ್ನು ಹೇಳ್ತೇನೆ. ಇಲ್ಲಿಗೆ ಬರಬೇಕು ಅಂದ್ರೆ ರಾಮ ನಿಜವಾಗ್ಲೂ ಹೇಳಲ್ಲ ಹೇಗೆ ಅವಕಾಶ ನಿಜವಾಗ್ಲೂ ನಿಮ್ಗೆ ಸಿಗುತ್ತೆ. ಯಾಕಂದ್ರೆ ರಾಮ ಮಂದಿರದಲ್ಲಿ ಒಂದು ಸಣ್ಣ ಒಂದು ಸ್ಕ್ವೇರ್ ಇಂಚು ಕಸವನ್ನಾರು ಗೂಡ್ಸೋಣ ಅನ್ನೋ ಒಂದು ಭಾವನೆ ಇತ್ತು ಅಷ್ಟೇ. ಇದರಲ್ಲಿ ದೇವರು ಅದಕ್ಕೆ ಅವಕಾಶ ಕೊಟ್ಟರೆ ಸಾಕು ಅಂತಿತ್ತು. ಆದ್ರೆ ರಾಮ ಇಷ್ಟೊಂದು ಒಂದು ಜವಾಬ್ದಾರಿ ಒಂದು ಕೊಟ್ಟು ಇದು ಮಾಡ್ತಾನೆ, ಸೇವೆಗೆ ಕೊಡ್ತಾನೆ ಅಂತ ನೆವರ್ ಥಾಟ್. ಆಕ್ಚುಲಿ ಅನ್ಕೊಂಡಿದ್ದೇ ಇಲ್ಲ. ಭಗವಂತ ಕರುಣಿಸೇನೆ ಆಕ್ಚುಲಾಗಿ. ಅದಕ್ಕೆ ನಾನು ಹೇಳೋದು, ನನ್ನ ಆರಾಧ್ಯ ದೈವ ಹನುಮಂತನ್ ಕೂಡ ಇದು ನಿಜವಾಗ್ಲೂ ಇದರಲ್ಲಿ ಇದು ಮಾಡ್ಯಾರೆ. ನಂಗೆ ಒಂದ್ಸಾರಿ ಈ ರೀತಿ ಬಂದು ನಮ್ಮ ಸ್ನೇಹಿತರು ಹನುಮಾನ್ ಗ್ರಾನೈಟ್ಸ್ ಓನರ್ ಶ್ರೀನಾಥ್ ರವರು ಮತ್ತೆ ಅವ್ರ ಭಾವನವರು ದತ್ತಾ ಶಿವರಾಮ್ ಅವರು ಇಲ್ಲಿ ಈ ತರ ನಮ್ಗೆ ಪ್ರಾಜೆಕ್ಟ್ ಬಂದಿದೆ, ನೀವು ಬಂದು ಸೇವೆ ಸಲ್ಲಿಸಬೇಕು ಅಂತ ಹೇಳಿದಾಗ ತುಂಬಾ ಪರಮಾನಂದ ಆಯ್ತು. ಇನ್ನೊಂದು ರೀತಿ ಭಯನೂ ಆಯ್ತು ಆಕ್ಚುಲಿ. ಯಾಕಂದ್ರೆ ನಾನು ಬೇಸಿಕಲಿ ಎಮ್.ಟೆಕ್ ಇನ್ ಮೆಕ್ಯಾನಿಕಲ್ ಆಕ್ಚುಲಿ. ನಂದೇ ಸಿವಿಲ್ ಇದು ಏನಿರಲಿಲ್ಲ. ಇಲ್ಲಿ ದೊಡ್ಡ ದೊಡ್ಡ ದಿಗ್ಗಜರು ಇದ್ದಾರೆ, L&T ಮತ್ತೆ ಟಾಟಾ ಕನ್ಸಲ್ಟೆನ್ಸಿ ಅವರೆಲ್ಲ ಇದ್ದಾರೆ. ಹೇಗಪ್ಪ ನಿಭಾಯಿಸೋದು ಅಂತ ಹೇಳಿ ಇದು ಮಾಡ್ತಾ ಇದ್ದೆ. ಆವಾಗ ಮೊದಲನೇ ಇದಾಗಿದ್ದು ಅಂತ ಹೇಳಿದ್ರೆ ನನ್ನ ತಂದೆಯವರು, ನಮ್ಮ ಸಿಸ್ಟರ್ ಎಲ್ಲ ಮನೆಯವರೆಲ್ಲ ಇಲ್ಲ ಹೋಗು ಅಂತ ಹೇಳಿದ್ದು. ನಂತರ ನಮ್ಮ ಶೃಂಗೇರಿ ಜಗದ್ಗುರುಗಳು ಆಕ್ಚುಲಿ ಅವ್ರ ಹತ್ರ ಹೋದೆ, ಈ ತರ ಬಂದಿದೆ, ಏನ್ ಮಾಡ್ಬೇಕು, ನನ್ಗೆ ನೀವೊಂದು ಆಶೀರ್ವಾದ ಮಾಡಿದ್ರೆ ಮಾತ್ರ ಆಗತ್ತೆ, ಇಲ್ಲ ಅಂದ್ರೆ ಕಷ್ಟ ಅವ್ರು ಹೇಳಿದ್ರು. ಅಭಯ ಕೊಟ್ಟು ತಥಾಸ್ತು ಹೋಗಿ ನೀನ್ ಮಾಡ್ಬಿಟ್ಟು ಬಾಪ, ನೀನ್ ಮಾಡ್ತೀನಿ, ನಿರ್ವಹಣೆ ಮಾಡ್ತಾ, ಆಶೀರ್ವಾದ ಸಂಪೂರ್ಣವಾಗಿದೆ ಅಂತ ಹೇಳಿದ್ರು. ಆ ಒಂದು ಇದರಲ್ಲಿ ನಮ್ಮ ತಂದೆಯವರ ಆಶೀರ್ವಾದ ಇದರಿಂದ ಈ ಒಂದು ಕಾರ್ಯಕ್ಕೆ ಬರೋ ರೀತಿ ಆಯ್ತು ಆಕ್ಚುಲಾಗಿ. ಇಲ್ಲಿ ಬಂದು ಮಾರ್ಚ್ 2022 ಬಂದಿದ್ದೆ ಆಕ್ಚುಲಿ. ಇದರಲ್ಲಿ ಬಂದಿದ್ದೆ. ಇಲ್ಲಿ ಹೇಳ್ಬೇಕು, ನಮ್ದೇ ಪ್ಲಿಂತ್ ಅಂತ ಹೇಳಿ ಬೇಸ್ಮೆಂಟ್ಗೆ ನಮ್ದೇ ಕಲ್ಲುಗಳು ಬೇರೆ ಬರ್ತಾ ಇದ್ದು ಹನುಮಾನ್ ಗ್ರಾನೈಟ್ಸ್ ಅಲ್ಲಿ. ಇದರಲ್ಲಿ ಯಾಕೆ ಹನುಮಾನ್ ಗ್ರಾನೈಟ್ಸ್ ಅಲ್ಲೇ ಇದು ಆ ಕಲ್ಲುಗಳನ್ನು ಬೆಂಗಳೂರದೇ ಅಂತ ತಗೊಂಡು ಅಂತ ಹೇಳಿದ್ರೆ, ಟೆಕ್ನಿಕಲಿ ಎಲ್ಲಾ ರೀತಿಯ ಈಗ ಟಫ್ನೆಸ್ ಇರ್ಬೋದು, ಹಾರ್ಡ್ನೆಸ್ ಇರ್ಬೋದು, ಈ ತರ ಸಾಕಷ್ಟು ಪ್ರಾಪರ್ಟೀಸ್ ಒಂದು ಕಲ್ಲಿಗೆ, ಬ್ಲಾಕ್ಗೆ, ಗ್ರಾನೈಟ್ಗೆ ಅದು ಎಲ್ಲದನ್ನು ಫುಲ್ಫಿಲ್ ಮಾಡ್ತಿದ್ದು ನಮ್ಮ ಒಂದು ಬೆಂಗಳೂರಿನ ಗ್ರಾನೈಟ್ ಏನು ಚಿಕ್ಕಬಳ್ಳಾಪುರ ಗ್ರಾನೈಟ್ ಅದರಲ್ಲಿ ಅಂತ ಹೇಳ್ತೀವಲ್ಲ, ಆ ಗ್ರಾನೈಟ್ ಫುಲ್ಫಿಲ್ ಮಾಡಿದ್ದು ಅಂತ. ಜೊತೆಗೆ ನೋಡಿ ಇದೇ ಬೇಸ್ಮೆಂಟ್ ಸರಿನಪ್ಪ ಅಂತ. ಅದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಹನುಮಾನ್ ನಾಡು ಬೇರೆ ನಮ್ದು. ಇದರಲ್ಲಿ ಹನುಮಂತ ಹುಟ್ಟಿದ ಸ್ಥಳ ಇರಲಿ ಅಂತರಲ್ಲಿ ಅದಕ್ಕೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ಯೋಗಿಜಿಗೆ ಹೇಳಿದೆ, ಇದರಲ್ಲಿ ಗ್ರಾನೈಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾವು 100-150 ಜನ ಇದ್ವಿ. ಇವತ್ತು 3500 ಜನ ಇದ್ದಾರೆ ಆಕ್ಚುಲಾಗಿ. ಆವತ್ತು ಸ್ಟಾರ್ಟಿಂಗ್ ಅಲ್ಲಿ ಇದು ಮಾಡಿದಾಗ ಹನುಮಾನ್ ಗ್ರಾನೈಟ್ಸ್ ನಮ್ಮ ಒಂದು ಕರ್ನಾಟಕ ಕಂಪ್ನಿಗಳೇ ಅಲ್ಲಿ ವಿಜೃಂಭಿಸ್ತಾ ಇದ್ದಿದ್ದು. ಇದರಲ್ಲಿ ಅವಾಗ ಯೋಗಿಜಿಗೆ ಹೇಳಿದೆ, ಈ ತರ ಕರ್ನಾಟಕದಿಂದ ಗ್ರಾನೈಟ್ ಬರ್ತಾ ಇದೆ, ಇದರಲ್ಲಿ ನಾವು ಬೆಂಗಳೂರವರು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಅದು ಸರಿಯಾಗಿದೆ, ಅದು ಭಗವಂತ ಶ್ರೀರಾಮನ ಸಂಕಲ್ಪ ಸರಿಯಾಗಿದೆ, ಹನುಮಂತನಿದೆ. ಯಾಕಂದ್ರೆ ಹನುಮಂತನ ನಾಡಿಂದನೇ ಇಲ್ಲಿಗೆ ಬರ್ಬೇಕಾಗಿದ್ದು ಬೇಸ್ಮೆಂಟ್. ಶಿಷ್ಯನ್ ಏನು
ಅಲ್ಲ, ಅಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಆತನನ್ನ ಕಾಯುವಂತಹ ರಾಮನನ್ನ ಕಾಯುವಂತಹ ಹನುಮಂತ. ಹೌದು ಹೌದು, ಅವನು ರಾಮದಾಸ ಅಲ್ವೇ, ಅವನು ರಾಮದಾಸ ಅವನು ಇರಲಿ. ಆ ದೃಷ್ಟಿನಲ್ಲೇ ಖಂಡಿತ ಅಲ್ಲಿಂದ ಬರಕ್ ಸರಿಯಾಗಿದೆ. ಅದು ರಾಮನ ಏರ್ಪಾಟ್ ಅಂತಾನೆ ಹೇಳಿದ್ರು. ಅದು ಬಹಳ ಬಹಳವಾಗಿ ಸಂತೋಷ ಆಯ್ತು ಆಕ್ಚುಲಾಗಿ ಇರಲಿ. ಆರಂಭದ ಕಾರ್ಯಗಳನ್ನ ತಾವು ಗಮನಿಸೋದಾದ್ರೆ, ಯಾಕೆಂತಂದ್ರೆ ಭೂಮಿ ಪೂಜೆಯಿಂದ ಹಿಡಿದು ಈಗಿನವರೆಗಿಂದೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ ರಾಮ ಮಂದಿರದ ನೆಲಮಹಡಿ ಪ್ರತಿಷ್ಠಾಪನೆಗೆ ಸಿದ್ಧವಾಗ್ತಾ ಇದೆ. ಟೆಕ್ನಿಕಲಿಯಾಗಿ ಮಾತನಾಡೋದಾದ್ರೆ ಚಾಲೆಂಜ್ಗಳನ್ನು ತಾವು ಎದುರಿಸಿದ್ದು? ಚಾಲೆಂಜ್ ಅಂತಾನೆ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಾಗ ಇದರಲ್ಲಿ ಬಹಳಷ್ಟು ಚಾಲೆಂಜಸ್ಗಳು ಫೇಸ್ ಮಾಡಿದೆ. ಒಂದು ಹೇಳ್ಬೇಕಂದ್ರೆ ಹವಾಮಾನ ವೈಪರೀತ್ಯವೇ ಒಂದಿದು. ಯಾಕಂದ್ರೆ ನಮಗೆ ಬೆಂಗಳೂರವ್ರಿಗೆ ಇಷ್ಟೊಂದು ಎಕ್ಸ್ಟ್ರೀಮ್ಸ್ ವೆದರ್ಸ್ ಅನ್ನು ಯಾವತ್ತೂ ನಾವು ಅಷ್ಟೊಂದು ಒಡ್ಕೊಂಡಿದ್ದಿಲ್ಲ. ಇಲ್ಲಿ ಬಹಳ ಬಹಳ ಒಂದು ಎಕ್ಸ್ಟ್ರೀಮ್ಸ್ ವೆದರ್ಸ್ ಅನ್ನ ನಾವು ನೋಡಿದ್ದೀವಿ ಆಕ್ಚುಲಿ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ 46-47 ಹೋಗ್ತಾ ಇತ್ತು ಡಿಗ್ರಿಗಳು. ಅದರಲ್ಲಿ ರಾತ್ರಿ ಹೊತ್ತು 3 ಡಿಗ್ರಿವರೆಗೂ ಬಂದ್ಬಿಡೋದು ಆಕ್ಚುಲಾಗಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ರಾಮಮಂದಿರದಲ್ಲಿ ಅದೊಂದು ಕಾಡ್ ತರನೇ ಇತ್ತು ಇಲ್ಲಿ ಬಂದಾಗ. ಆವಾಗ ನೋಡ್ರೆ ನಾವೇ ಕಣ್ಣಾರೆ ನವಿಲ್ಗಳನ್ನ, ಮುಳ್ಳಂದಿನ, ಹಾವುಗಳನ್ನೆಲ್ಲ ನೋಡಿದೀವಿ ಆಕ್ಚುಲಾಗಿ. ಇಲ್ಲಿ ಚೇಳುಗಳನ್ನ ಇದರಲ್ಲಿ, ಆಮೇಲೆ ಸಾಕಷ್ಟು ಇದರಲ್ಲಿ ಮುಂಗ್ಸಿನ ಇರಲಿ. ಬಹುಶಃ ಮುಂಗ್ಸಿ ಅದೆಲ್ಲ ನಮ್ಮ ಪರಮಾತ್ಮ ರಾಮ ನಮ್ಗೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಸದ್ಯ ಮುಂಗ್ಸಿ ಇದು ನವಿಲೆಲ್ಲ ಹೆಚ್ಚಾಗಿ ಹಾವುಗಳಿರ್ಲಿಲ್ಲ. ನಮ್ಗೆ ಅದೊಂದು ಭಯ ಇತ್ತು. ಯಾಕಂದ್ರೆ ಕಲ್ಲುಗಳೆಲ್ಲ ಕಾಡಿನ ಅಲ್ಲಿ ತರಬೇಕು, ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಚಾಲೆಂಜಸ್ ಇತ್ತು ಆಕ್ಚುಲಿ. ಯಾಕಂದ್ರೆ ಒಂದು ಬ್ಲಾಕ್ 2.75 ಟನ್ಸ್ ಆಕ್ಚುಲಾಗಿ ಇರಲಿ ಅಂತ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಿತ್ತು. ಅದರಲ್ಲಿ ಬೆಂಗಳೂರಿಂದ ಬರ್ತಿದ್ದಂತಹ ಗ್ರಾನೈಟ್ಗಳನ್ನ ನೇರವಾಗಿ ರಾಮ ಜನ್ಮಭೂಮಿಯ ಈ ಒಂದು ನಿರ್ಮಾಣ ಹಂತದ ಪ್ರದೇಶಕ್ಕೆ ತರ್ತಾ ಇದ್ರ ಅಥವಾ ಬೇರೆ ಕಡೆ ಸ್ಟೋರ್ ಮಾಡಿ ಅಲ್ಲಿಂದ ಮತ್ತೆ ರವಾನೆ ಮಾಡ್ತಾ ಇದ್ರ, ಹೇಗೆ? ಕೆಲವು ಇಲ್ಲ, ಲಾರಿಗಳಲ್ಲಿ ಡೈರೆಕ್ಟ್ ಆಗಿ ಬಂದಿದ್ದು ಉಂಟು. ನಂತರ ಒಂದು ರೀತಿ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಫಾಸ್ಟ್ ಆಗಿ ಹಾಕು, ಜೊತೆಗೆ ಸ್ವಲ್ಪ ವರ್ಕೌಟ್ ಅಂದ್ರೆ ಎಕನಾಮಿಕಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಮಾಡೋ ದೃಷ್ಟಿನಲ್ಲಿ ರೈಲ್ವೇಸ್ ಅಲ್ಲಿ ಬಂದು ಕಾನ್ಪುರಿಂದ ಇಲ್ಲಿಗೆ ಕಂಟೈನರ್ಸ್ ಅಲ್ಲಿ ಬರೋದು ಈ ರೀತಿ ಏರ್ಪಾಟ್ ಮಾಡ್ಕೊಂಡಿತ್ತು. ಇದರಲ್ಲಿ ಆಲ್ಮೋಸ್ಟ್ ಕೆಲಸ ಕಾರ್ಯಗಳೆಲ್ಲ ಕಾರ್ಯಶಾಲೆಗಳಲ್ಲಿ ಮಾಡ್ತಾ ಇದ್ರೆ ಹೆಚ್ಚಾಗಿ ಗ್ರ್ಯಾಂಡ್ ಕಟಿಂಗ್ಸ್ ಅವೆಲ್ಲ, ಅಥವಾ ಇದ್ರ ಪಕ್ಕದಲ್ಲೇನೆ ರಾಮಮಂದಿರದ ಈಗೇನೋ ನಿಗದಿಯಾಗಿರುವ 70 ಎಕರೆಯಲ್ಲಿ ಈಗ 20 ಎಕರೆ ಕೆಲಸಗಳು ನಡೀತಾ ಇದೆ. ಈ 20 ಒಳಗಡೆ ಮಾಡ್ತಾ ಇದ್ರೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಫಿನಿಶಿಂಗ್ ಎಲ್ಲ ಅಲ್ಲಿಗೆ ಏನ್ ಬೇಕೋ ಹಾಗೆ ಕಾರ್ಯಶಾಲೆಯಲ್ಲಿ ಬೆಂಗಳೂರಿನಲ್ಲಿ ಮಾಡ್ಕೊಂಡು ತರ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಎಷ್ಟೇ ಏನೇ ಡಿಸೈನ್ ಕೊಟ್ಟು ಕಟ್ ಮಾಡ್ಕೊಂಡು ಬಂದಿದ್ರು ಇನ್ ರಿಯಾಲಿಟಿ ಇಲ್ಲಿ ಇನ್ಸ್ಟಾಲೇಷನ್ ಮಾಡ್ಬೇಕಾದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಬರುತ್ತೆ ಇದರಲ್ಲಿ ಅಂತ. ಸೊ ಆ ಟೈಮಲ್ಲಿ ಅಂದ್ರೆ ಇಲ್ಲೂ ಕೆಲವು ಕಟಿಂಗ್ಸ್ ಎಲ್ಲ ನಡೀತಾ ಇತ್ತು ಆಕ್ಚುಲಿ. ಕಟಿಂಗ್ಸ್ ಎಲ್ಲ ಮಾಡ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ತಾ ಇತ್ತು. ಇನ್ನೊಂದೇಂತ ಹೇಳಿದ್ರೆ ಸ್ಥಾಪತ್ಯ ವೇದ, ಶಿಲ್ಪಶಾಸ್ತ್ರ ಅದೆಲ್ಲ ತಗೊಂಡಾಗ ಇಲ್ಲಿ ಯಾವ್ದು ಕಬ್ಬಿಣದ ಅಂಶ ಇರಬಾರ್ದು ಅಂತ ಹೇಳುತ್ತೆ ಆಕ್ಚುಲಾಗಿ ಸ್ಥಾಪತ್ಯ ವೇದದಲ್ಲಿ. ಸೊ ಆ ದೃಷ್ಟಿನಲ್ಲಿ ಇಲ್ಲಿ ಒಂದು 48 ಅಡಿ ಏನೋ ಒಂದು ಕಾಂಕ್ರೀಟ್ ಅದು ಹಾಕಿದೆ. ನಂತರ 21 ಅಡಿ ಒಂದು ಪ್ಲಿಂತ್ ಅಂತ ಮಾಡಿದೆ. ಆ ಗ್ರಾನೈಟ್ ಎಲ್ಲ ನಮ್ಮ ಬೆಂಗಳೂರಿಂದಾನೇ ಮೋಸ್ಟ್ ಆಫ್ ಇದರಲ್ಲಿ ಹೇಳ್ಬೇಕಂದ್ರೆ 80% 90% ಎಲ್ಲ ನಮ್ಮ ಇದರಿಂದನೇ ಬಂದಿರೋದು. ಅದರಲ್ಲೂ ಹನುಮಾನ್ ಗ್ರಾನೈಟ್ಸ್ ಅಂತೂ 17,500 ಕಲ್ಲಲ್ಲಿ 11,000 ಕಲ್ಲು ನಮ್ಮ ಹನುಮಾನ್ ಗ್ರಾನೈಟ್ಸ್ ಇಂದ ಸಪ್ಲೈ ಆಗಿದೆ ಇದರಲ್ಲಿ. ಸೊ ಅಲ್ಲಿಂದ ಹೇಳಿ, ರಾಜಸ್ಥಾನದ ಕಲ್ಲುಗಳನ್ನ ಗರ್ಭಗುಡಿಯಲ್ಲಿ ಮುಖ್ಯವಾಗಿ ವೈಟ್ ಮಾರ್ಬಲ್ಸ್ ಗಳನ್ನ ಪ್ಯೂರ್ ಆಗಿ ಬಿಳಿ ಬಣ್ಣದ ಗ್ರಾನೈಟ್ ಗಳನ್ನ ಹೆಚ್ಚಾಗಿ ಬಳಸಲಾಗಿದೆ ಅನ್ನೋದು ಅದು ಗರ್ಭಗುಡಿನಲ್ಲಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಮಿಕ್ಕಿದ ಕಡೆ ಎಲ್ಲ ಪರ್ಕೋಟ ಅಂತ ಏನ್ ಹೇಳ್ತಾರೆ, ಪಿಂಕ್ ಗ್ರಾನೈಟ್ ಅಂತ ಅದನ್ನು ಯೂಸ್ ಮಾಡಿದೆ ಇದರಲ್ಲಿ. ಅದನ್ನ ಯಾಕೆ ಕೆಲವು ಎಲ್ಲದಕ್ಕೂ ಬಳಸಕ್ಕಾಗಲ್ಲ ಅಂತಾರೆ, ಅದು ಪೋರಸ್ ಮೆಟೀರಿಯಲ್, ಅದು ಹಾರ್ಡ್ನೆಸ್ ಇಲ್ಲ ಆಕ್ಚುಲಿ, ಅದಕ್ಕೆ ಸ್ಟ್ರೆಂತ್ ಇಲ್ಲ ಇದರಲ್ಲಿ. ಆ ದೃಷ್ಟಿನಲ್ಲಿ ಇದು ನಮ್ಮ ಬೇಸ್ಮೆಂಟ್ಗೆ ಇದೇ ಆಗ್ಬೇಕು ಅನ್ನೋ ರೀತಿ ಮಾಡಿದೆ. ಇದರಲ್ಲಿ ಸೆಲ್ಫ್ ಲಾಕಿಂಗ್ ಸಿಸ್ಟಮ್ ಕೂಡ ಮಾಡಿದೆ ಆಕ್ಚುಲಾಗಿ ಇದರಲ್ಲಿ. ಫಿಕ್ಸಿಂಗ್ ಹೌದು, ಇದರಲ್ಲಿ ಪರ್ಕೋಟದಲ್ಲೂ ಇದೆ. ಅದಕ್ಕಿಂತ ಬೇಸ್ಮೆಂಟ್ ಅಲ್ಲಿ ನಿಮ್ಗೆ ಸೆಲ್ಫ್ ಲಾಕಿಂಗ್ ಸಿಸ್ಟಮ್ ಆ ಗ್ರಾನೈಟ್ ಅಲ್ಲಿ ರಂಧ್ರ ಕೊಡ್ಬಿಟ್ಟು ಅದರಲ್ಲಿ ಒಂದು ಗೂಟು ತರ ಮಾಡಿಬಿಟ್ಟು ಅಲ್ಲಿ ಇದು ಮಾಡಿದೆ ಆಕ್ಚುಲಿ, ಮೂವ್ ಆಗದಿರಾ, ಶೇಕ್ ಆಗದಿರಾ. ಆರಂಭದಲ್ಲಿ ತಾವು ಈ ಗ್ರಾನೈಟ್ ಗಳನ್ನ ಫಿಕ್ಸ್ ಮಾಡುವಂತ ಸಂದರ್ಭದಲ್ಲಿ ಫೌಂಡೇಶನ್ ಆದ್ಮೇಲೆ ಒಂದಕ್ಕೊಂದು ಸೆಲ್ಫ್ ಲಾಕಿಂಗ್ ಸಿಸ್ಟಮ್ಗಳು ಮಾಡುವಂತ ಸಂದರ್ಭದಲ್ಲಿ, ಯಾಕೆಂತ ಹೇಳಿದ್ರೆ ಅಷ್ಟು ಸುಲಭದಕ್ಕೆ ಇದು ಒಂದು ಕಡೆ ಯಂತ್ರೋಪಕರಣಗಳನ್ನು ಕೂಡ ಬಳಸ್ಕೊಳ್ಬೇಕು, ಮತ್ತೊಂದು ಕಡೆ ಸಿಬ್ಬಂದಿಗಳು ಕೂಡ ಕಾರ್ಮಿಕರುಗಳು. ಆರಂಭದಲ್ಲಿ ಸಿಬ್ಬಂದಿಗಳು ಕಾರ್ಮಿಕರುಗಳ ಎಲ್ಲರೂ ಕೂಡ ಇಲ್ಲಿ ಲಭ್ಯತೆ ಬಗ್ಗೆ, ಯಾಕೆಂತ ಹೇಳಿದ್ರೆ ಅಯೋಧ್ಯೆ ಅಂದ ತಕ್ಷಣ ಆಗ್ತಾನೆ ಕೋರ್ಟ್ ತೀರ್ಪು ಬಂದಿತ್ತು, ಎಲ್ಲಾ ಸಿದ್ಧತೆಗಳಾಗ್ತಾ ಇತ್ತು. ಅಯೋಧ್ಯೆಯಲ್ಲಿ ಪ್ರತಿಯೊಂದು ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳಾಗ್ತಾ ಇತ್ತು. ರಾಮ ಮಂದಿರ ಕಟ್ಟೋದಕ್ಕೆ ಕೇವಲ ಒಂದು ಭಾಗದಿಂದ ಮಾತ್ರ ಅಲ್ಲ, ಇಡೀ ರಾಜ್ಯದ ಬಹುತೇಕ ಕಾರ್ಮಿಕರುಗಳು ಕೈ ಜೋಡಿಸಿರುವಂತದ್ದು. ಇಲ್ಲಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ನಮಗೆ ಹೆಚ್ಚಿನ ಇಲ್ಲಿ ಒಂದು ಪರಿಚಯ ಇಲ್ಲದೆ ಇರೋದ್ರಿಂದ ಕೆಲವೆಲ್ಲ ಸಾಕಷ್ಟು ಮಂದಿನ ಕೆಲವರನ್ನ ತುಂಬಾ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದು ಆಕ್ಚುಲಿ, ಅಂಥವ್ರನ್ನ ಗ್ರಾನೈಟ್ ಬಗ್ಗೆ. ಯಾಕಂದ್ರೆ ಈ ಗ್ರಾನೈಟ್ ಹ್ಯಾಂಡಲ್ ಮಾಡಿ ಇಲ್ಲಿ ಯಾರಿಗೂ ಅಭ್ಯಾಸ ಇರಲಿಲ್ಲ. ಆ ದೃಷ್ಟಿನಲ್ಲಿ ಕೆಲವರನ್ನೆಲ್ಲ ಬೆಂಗಳೂರಿಂದನೇ ಕರ್ಕೊಂಡು ಬಂದಿತ್ತು ನಮ್ಮ ಇದರಲ್ಲಿ.
ಆರಂಭದಲ್ಲಿ ಒಂದು 15 ಜನ 20 ಜನ ಇದ್ರು ಇರಲಿ, ಒಂದು 15 ಜನ ಅಂತ ಹೇಳ್ಬೋದು ಇರಲಿ. ಅವರೆಲ್ಲ ಅವ್ರು ಕೆಲವು ಎಕ್ಸ್ಪರ್ಟ್ಸ್ ಇರಲ್ಲ, ಅವರನ್ನೆಲ್ಲ ಕರ್ಕೊಂಡು ಬಂದು ಇದು ಮಾಡಿತ್ತು. ನಮ್ಮ ಕಂಪ್ನಿಲೇ ಒಂದು 100-120 ಜನ ಇದ್ರು ಇದರಲ್ಲಿ ಇದು ಮಾಡಿದ್ದು. ನಂತರ ಇಲ್ಲಿ ಬೇರೆಯವರನ್ನ ರಿಕ್ರೂಟ್ ಮಾಡ್ಕೊಂಡು ಇಲ್ಲಿ ಉಪಯೋಗಿಸ್ಕೊಂಡಿದ್ದಂಥದ್ದು. ಓಕೆ, ಈಗ ಅಂತಿಮವಾಗಿ ರಾಮ ಮಂದಿರ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ, ಪ್ರತಿಷ್ಠಾಪನೆ ಆಗ್ತಾ ಇದೆ. ರಾಮನ ಪ್ರತಿಷ್ಠಾಪನೆ ಮೊದಲು ಟೆಂಟ್ ನಲ್ಲಿದ್ದ ರಾಮ ನಂತರ ಗಾಜಿನ ಮನೆಗೆ ಪ್ರವೇಶವನ್ನು ಪಡಿತಾನೆ. ಇದೀಗ ತನ್ನ ಮೂಲ ಸ್ಥಾನಕ್ಕೆ ವಾಪಸ್ ಆಗ್ತಿದ್ದಾನೆ. ತಾವು ಆ ಎಲ್ಲಾ ನಿರ್ಮಾಣ ಹಂತದ ಕಾರ್ಯಗಳನ್ನ ತಾವು ನೋಡಿದಿರಿ. ಪ್ರತಿದಿನ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಈ ಒಂದು ಚಳಿ ವಾತಾವರಣ ಎಲ್ಲವನ್ನು ಕೂಡ ಲೆಕ್ಕಿಸದೆ ಎದುರಿಸಿ ಈಗ ಕೊನೆವರೆಗೂ ಬಂದು ತಲುಪಿದಿರಿ. ಹೌದು, ಖಂಡಿತ. ಇದರಲ್ಲಿ ಕೆಲವು ಅಂಶಗಳು ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ರಾಮ ಇದಕ್ಕೆ ಬಂದಾಗ ಬರೀ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಯ್ತಾ ಇದರಲ್ಲಿ. ಈ ಒಂದು ಬೇರೆ ಬಿಲ್ಡಿಂಗ್ ಕಟ್ಟೋ ರೀತಿ ಅಲ್ಲ ರಾಮನ ಇದರಲ್ಲಿ. ರಾಮನ್ಗೆ ಒಂದು ಮಂದಿರ ಕಟ್ಟೋದು ಅಂತ ಹೇಳಿದ್ರೆ ಬರೀ ಸುಮ್ಮನೆ ಏನೋ ಒಂದು ಟೆಕ್ನಿಕಲ್ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಅಲ್ಲಿ ಭಾವನೆ ಇದೆ, ನಮ್ಮ ಸ್ಪಿರಿಚುಯಾಲಿಟಿ ಇದೆ, ನಮ್ಮ ಸನಾತನ ಧರ್ಮದಿದೆ. ಫಸ್ಟ್ ಆಫ್ ಆಲ್ ರಾಮನ್ನೇ ಯಾಕೆ ರಾಮನ್ಗೆ ಇಷ್ಟು ಬೇಕು ಅಂತ ಎಲ್ಲರೂ ಕೇಳಬಹುದು. ಇದರಲ್ಲಿ ಯಾಕೆ ಒಂದು ಸಣ್ಣ ಗುಡಿನ ಆಗ್ತೈತಲ್ಲ, ಯಾಕೆ ಕಟ್ಟಬೇಕು ಈ ರೀತಿ ಅಂತ. ಯಾಕಂದ್ರೆ ರಾಮನ್ಗೆ ಅಂತ ಹೇಳಿದ್ರೆ ರಾಮ ವಿಗ್ರಹಾನ್ ಧರ್ಮ ಅಂತ ಹೇಳ್ತಾರೆ. ಯಾವ ರೀತಿ ಒಂದು ಏನೋ ನಮ್ಮ ಧರ್ಮಶಾಸ್ತ್ರಗಳು ಶಾಸ್ತ್ರೀಯವೆಲ್ಲ ಹೇಳಿದ್ಯೋ ಆ ರೀತಿ ವೇದ ಹೇಳ್ದಂಗೆ ಆ ರೀತಿ ರಾಮ ಜೀವನ ನಡೆದವನು ಆಕ್ಚುಲಿಗೆ. ಯಾಕಂದ್ರೆ ರಾವಣನಿಗೆ ಶಾಪ ಇತ್ತು, ಮನುಷ್ಯ ರಾವಣ ಕೇಳ್ಕೊಂತಾನೆ, ನನಗೆ ಮನುಷ್ಯನಿಂದ ಮಾತ್ರ ನನಗೆ ಸಾವು ಬರಬೇಕು ಅಂತ. ಅದಕ್ಕೆ ಮನುಷ್ಯ ಹೇಗೆ ಒಂದು ಕಷ್ಟಗಳನ್ನು ಪಡ್ತಾನೋ ಆ ರೀತಿ ರಾಮ ಪಟ್ಟಿರೋದು ಉಂಟು. ಹೇಗೆ ಜೀವಾತ್ಮನಿಂದ ಪರಮಾತ್ಮನ ತರ ರಾಮ ತೋರ್ಸ್ಕೊಟ್ಟಿದ್ದಾನೆ, ಜೀವಾತ್ಮನಿಂದ ಪರಮಾತ್ಮ ಆಗ್ಬೋದು ಅನ್ನೋದಕ್ಕೋಸ್ಕರ ಎಕ್ಸಾಂಪಲ್ ರಾಮ. ಆ ರಾಮ ವಿಗ್ರಹ ಧರ್ಮ ಹೇಳಲ್ಲ, ತಂದೆಯಾಗಿ, ಮಗನಾಗಿ, ಸ್ನೇಹಿತನಾಗಿ, ನಿಮ್ಗೆ ಋಷಿಗಳ ಶಿಷ್ಯನಾಗಿ, ಈ ರೀತಿ ಎಲ್ಲಾ ಒಂದು ಪತಿಯಾಗಿ ಹೇಗೆ ಧರ್ಮವನ್ನ ಚಾಚೂ ತಪ್ಪದೆ ಹೇಗೆ ಸನಾತನ ಧರ್ಮ ಪ್ರಕಾರ ಹೇಗೆ ಆ ರೀತಿ ಇದ್ದಿದ್ದ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದು ಕೇವಲ ರಾಮಚಂದ್ರ ಪ್ರಭು ಹೋಗ್ತಿಲಿ. ಆ ದೃಷ್ಟಿಯಿಂದ, ಯಾಕಂದ್ರೆ ಕೃಷ್ಣಾವತಾರದಲ್ಲ ನಿಮ್ಗೆ ಮಾಯಗಿಯಲ್ಲಿದೆ, ಇಲ್ಲಿ ಏನೂ ಇಲ್ಲ ರಾಮನ ಇದರಲ್ಲಿ. ಹೇಗೆ ಮನುಷ್ಯ ಒಬ್ಬ ಬಾಳದ್ನೋ ಆ ರೀತಿನೇ ಇದು ಮಾಡ್ಕೊಂಡಿದ್ದು. ಅದಕ್ಕೋಸ್ಕರ ಎಲ್ಲಾ ರೀತಿನೂ ಇನ್ನ ಪರ್ಫೆಕ್ಟ್ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ರಾಮಚಂದ್ರ. ಆ ದೃಷ್ಟಿನಲ್ಲಿ ರಾಮನಿಗೆ ರಾಮೋ ವಿಗ್ರಹ ಧರ್ಮ ಅಂತ ಹೇಳಿದಂಗೆ ಅವನೇ ಪುರುಷೋತ್ತಮ ಅಂತ ಹೇಳ್ತೇವೆ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೀವಿ ಇದರಲ್ಲಿಂದ. ಆ ದೃಷ್ಟಿನಲ್ಲೇ ಅವನು ಬರೀ ಕರ್ನಾಟಕಕ್ಕಾಗ್ಲಿ ಅಥವಾ ಅಯೋಧ್ಯೆಗೆ ಹಾಕೊಳ್ಳಿ ಅಥವಾ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೆ ಅವನು ಪುರುಷೋತ್ತಮ ಆಗಿದ್ದು ರಾಮ. ಅದಕ್ಕೆ ಅವನು ಪೂಜನೀಯ, ಹಾಗೆ ಜೀವಾತ್ಮದಿಂದ ಪರಮಾತ್ಮ ಅದವನು ಚಲಿಗೆ. ಅದಕ್ಕೆ ಈ ತರ ವೈಭವದ ಇದು ನಡಿಬೇಕು, ಖಂಡಿತ ಅದಾಗ್ಲೇಬೇಕಾಗಿದ್ದು. ಇವತ್ತಿಗೆ ನಮ್ಮ ಒಂದು ಜೀವಮಾನ ಕಾಲದಲ್ಲಿ ನಡೀತಾ ಇರೋದು ನಮಗೆಲ್ಲ ಬಹಳ ಸಂತೋಷ ಇರಲಿ, ಬಹಳ ಸಂತೋಷ ಇರಲಿ. ಇಲ್ಲ ಅಂತ ಹೇಳಿದ್ರೆ ಹೇಳಲ್ಲ, ಎಷ್ಟೋ ದಿವಸದಿಂದ ಎಷ್ಟೋ ಇದಕ್ಕೆ ಇವತ್ತೇ ಪ್ರಾಣ ತೆತ್ತೋರಿದ್ದಾರೆ ಈ ಒಂದು ಆಗ್ಬೇಕಾದ್ರೆ, ಈ ಕಾರ್ಯ ಆಗ್ಬೇಕಾದ್ರೆ ಅಂತ. ಪಾಪ ಯಾರಿಗೆಲ್ಲ ಲಭ್ಯವೋ ನಮಗೆಲ್ಲ ಸಿಕ್ಕಿದೆ, ನಾವೆಲ್ಲ ನಿಜವಾಗ್ಲೂ ಅದೃಷ್ಟವಂತರು ಅಂತ ಹೇಳಬೇಕು. ಈ ರೀತಿಯ ಒಂದು ಅವಕಾಶ ಬರುತ್ತೆ, ಜೊತೆಗೆ ಈ 500-600 ವರ್ಷಗಳ ಸಾಕಷ್ಟು ವರ್ಷಗಳ ಕೋಟ್ಯಂತರ ಭಾರತೀಯರ ಕನಸಿನ ಈ ಒಂದು ಭವ್ಯ ಭಾರತದ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಯಾವತ್ತಾದ್ರೂ ಕಲ್ಪನೆ ಇತ್ತಾ, ಯೋಚನೆ ಇತ್ತಾ? ಬಂದಿದೆ ಈಗ ಅಂದ್ರೆ ಆ ತರದ ಯೋಚನೆಗಳಿಲ್ಲ? ಖಂಡಿತನೇ ಇಲ್ಲ, ಖಂಡಿತ ಆ ರೀತಿ ಯಾವುದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ ನನಗೆ ಎಷ್ಟೋ ಸರಿ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು, ಇದು ಈ ರೀತಿ ಅವಕಾಶ ಎಲ್ಲಿ ಸಿಗದೆ ನಿಜವಾಗ್ಲೂ ನಂಗೆ ಸಿಕ್ಕಿದ್ಯಾ ಅಂತ ಇವತ್ತಿಗೂ ನನಗೆ ಒಂದು ಭ್ರಮೆನೇ ಅನ್ಸುತ್ತೆ, ಕನಸ ಇದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಅದು ಹೇಳಲ್ಲ, ಕೆಲವು ಸಾರಿ ದೇವರು ತಪ್ಪು ಮಾಡ್ಬಿಡ್ತಾನೋ ಅಥವಾ ಹೇಗೆ ಗೊತ್ತಿಲ್ಲ, ಈ ರಾಹುಕೇತುಗಳು ಅಮೃತ ಇದರಲ್ಲಿ ತಗೊಳ್ಬೇಕಾದ್ರೆ ಮಧ್ಯ ಹೋಗ್ಬಿಟ್ಟು ಹೆಂಗೋ ತಗೊಂಡ್ಬಿಟ್ರಂತೆ. ಆ ರೀತಿ ನಂಗೂ ಏನೋ ಒಂದು ಇದು ಅವಕಾಶ ಕೊಟ್ಬಿಟ್ಟ ಭಗವಂತ ರಾಮ ಅಂತ ಅನಿಸ್ತಾ ಇದೆ ನಂಗೆ ಇರಲ್ಲ. ಯಾಕಂದ್ರೆ ನಿಜವಲ್ಲ ನಂಗೆ ಅಷ್ಟು ಸಾಮರ್ಥ್ಯ ಯೋಗ್ಯತೆ ಇದೆ ಅಂತ ನನಗೆ ಅನ್ಸಿಲ್ಲ ಸರ್, ನಿಜವಲ್ಲ ಹೇಳುತ್ತೇನೆ. ಗರ್ಭಗುಡಿಯ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ತಾವು ಗರ್ಭಗುಡಿಯ ಆ ಒಂದು ಸಂಪೂರ್ಣ ಕೆಲಸದ ಬಗ್ಗೆ ತಾವು ಮಾನಿಟರ್ ಮಾಡಿರುವಂತವ್ರು, ಹೇಗನ್ಸುತ್ತೆ ಅಲ್ಲಿ ಹೋದ ತಕ್ಷಣ? ಅಲ್ಲ ಏನಂತ ಹೇಳಿದ್ರೆ ಅದು ತುಂಬಾ ಖಂಡಿತ ಇರಲಿ. ಅಲ್ಲ ನಮ್ಮ ರಾಮ ವಿರಾಜಮಾನ ಅಲ್ಲಿ ಆಗ್ತಾನೆ ಅನ್ನೋದು ಇರಲಿ ಅಂತ ಹೇಳಿದ್ರೆ ಗರ್ಭಗುಡಿ ಅಂತ ಎಷ್ಟಿದು ಹೇಗೆ ಅಂತಂದ್ರೆ, ನಮ್ಮ ಭಾರತ ದೇಶ ಎಂಟೈರ್ ಯೂನಿವರ್ಸ್ ಒಂದು ಮನೆ ಅಂತ ತಗೊಂಡ್ರೆ ಭಾರತ ದೇಶ ಅದರಲ್ಲಿ ಒಂದು ಪೂಜಾ ಗೃಹ ಇದ್ದಂಗೆ. ಅದರಲ್ಲಿ ಇಲ್ಲಿ ಅಯೋಧ್ಯೆಯಲ್ಲಿ ರಾಮನ ಗರ್ಭಗುಡಿ ಅಂತ ಹೇಳಿ ಮಾಡಿದಾಗ ಎಷ್ಟು ಸಂತೋಷವಾಗುತ್ತೆ, ಹೆಮ್ಮೆ ಆಗುತ್ತೆ. ಅಂದ್ರೆ ಗರ್ಭಗುಡಿಯೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಬಹಳ ಸಂತೋಷ, ವಿಜೃಂಭಣೆಯಿಂದ ತುಂಬಾ ಬಹಳ ಅತ್ಯಂತ ಏನೋ ವಿನ್ಯಾಸಗಳು ತುಂಬಾ ಚೆನ್ನಾಗಿದೆ ಇದರಲ್ಲಿ, ಬಹಳ ಸಂತೋಷ ಆಗುತ್ತೆ. ಆರಂಭದ ದಿನಗಳಲ್ಲಿ ಅಯೋಧ್ಯೆಗೆ ಬಂದಾಗ ಮತ್ತು ಈಗ ಇನ್ನೇನೋ
ಕೊನೆಯ ಹಂತದ ನಿರ್ಮಾಣ ಕಾರ್ಯದಲ್ಲಿ ಇರುವಂತಹ ಅಯೋಧ್ಯೆಗೂ ಯಾವ ರೀತಿಯಾದಂತಹ ಒಂದು ವ್ಯತ್ಯಾಸಗಳನ್ನು ತಾವು ಗಮನಿಸ್ತೀರಿ? ಅಂದ್ರೆ ಅಭಿವೃದ್ಧಿ ಹಂತ ಹಂತವಾಗಿ ಆಗ್ತಾ ಇದೆ ಪ್ರತಿ ಇಲಾಖೆಗಳಲ್ಲೂ, ಸರ್ಕಾರದ ಕಡೆಯಿಂದ ಇರ್ಬೋದು, ಟ್ರಸ್ಟ್ ಕಡೆಯಿಂದ, ಇಲ್ಲಿನ ಜನ ಏನ್ ಹೇಳ್ತಾರೆ, ತಾವು ಏನನ್ನು ಗಮನಿಸಿದಿರಿ ಇಲ್ಲಿ? ಇಲ್ಲಿ ಜನ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮೊದಲೇದ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿನ ಜನ ಪಟಬಲು ನಮ್ಮ ದಕ್ಷಿಣ ಭಾರತದವರಿಗೆ ಶ್ರೀರಾಮನ ಪರಿಚಯ ಇದೆ ಅಂತಾನೆ ಎಷ್ಟೋ ಜನ ಗೊತ್ತಿರಲಿಲ್ಲ. ಎಲ್ಲರೂ ಕೇಳಿದ್ರು, ಯಾಕೆ ನೀವು ಶ್ರೀರಾಮನ್ ಇಷ್ಟೊಂದು ನೀವೆಲ್ಲ ಇಷ್ಟಪಡ್ತಿರಲ್ಲ, ಆರಾಧ್ಯ ಮಾಡ್ತಾರಲ್ಲ ಅಂತ ಕೆಲವರು ನನ್ನನ್ನು ಕೇಳೋರು. ನನ್ಗೆ ಆಶ್ಚರ್ಯ ಆಯ್ತು, ಏನಪ್ಪ ನಮಗೆ ಶ್ರೀರಾಮಚಂದ್ರ ಅಂದ್ರೆ ನಾವಷ್ಟು, ಯಾಕಂದ್ರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರ ಇಲ್ದಿರ ಹಳ್ಳಿನೇ ಅಲ್ಲ. ಇವ್ರಿಗೆಲ್ಲ ಆ ಒಂದು ಗೊತ್ತೇ ಇರಲಿಲ್ಲ ವಿಷಯದಲ್ಲಿ. ಅವ್ರಿಗೆಲ್ಲ ನೋಡಿದ್ ಬಹಳ ಸಂತೋಷ ಪಟ್ಟರು. ನಮ್ಮ ಊರಿನ ರಾಮ ನಿಮ್ಮ ಊರುಗಳಲ್ಲೆಲ್ಲ ನೆಲೆಸಿದಾನ ಅಂತ ಹೇಳ್ಬಿಟ್ಟು ಅವರು ರಾಮಂತ್ರಗಳು ಅಷ್ಟೊಂದೆಲ್ಲ ಪೂಜೆ ಮಾಡ್ತಾರಂತ ಅವ್ರಿಗೆಲ್ಲ ಬಹಳ ಸಂತೋಷ ಆಯ್ತು ಇದರಲ್ಲಿ ಅಂತ ಹೇಳ್ಬಿಟ್ಟು. ಇನ್ನೊಟ್ಟು ಎಲ್ಲರೂ ಅಷ್ಟೇ ತುಂಬಾ ಸಂತೋಷ ಪಡ್ತಾರೆ. ಇದು ಇಂಥ ಒಂದು ಕಾರ್ಯ ಒಂದು ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು, ಮುಗಿತಾ ಇದೆಯಲ್ಲ ಅನ್ನೋ ರೀತಿ, ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನೋಡಬೇಕು ಅಂತ ತುಂಬಾ ಇದು ಮಾಡ್ತಾ ಇದ್ದಾರೆ ಇದರಲ್ಲಿ. ಅಂಡ್ ಕೆಲವಿದೆ ಅಂತ ಹೇಳಿದ್ರೆ, ಇಲ್ಲಿ ಬರೀ ಇದು ಇಂಜಿನಿಯರಿಂಗ್ ಹಾಸ್ಪಿಟಲ್ ಅಥವಾ ಅಲ್ಲಿ ಸೇವೆ ಮಾಡದೆ, ಇದು ಸೇವೆ ಆಕ್ಚುಲಾಗಿ, ಇನ್ನೇನು ಅಲ್ಲ, ಇದು ಸೇವೆ ಮಾಡುವಾಗ ಭಾವನೆ ಕೂಡ ತುಂಬಾ ಇದಾಗುತ್ತೆ. ಇಲ್ಲಿ ನೋಡಿ, ಇವಾಗ ಏನಂದ್ರೆ, ನಾನು ನಿತ್ಯ ಇಲ್ಲಿ ಬರ್ಬೇಕಾದ್ರೆ ಹೇಳಿದ್ರೆ, ಇಲ್ಲಿ ನಂಗೆ ಬರ್ಬೇಕಾದ್ರೆ ಭಯ ಇತ್ತು ಅಂತ ಹೇಳ್ದಲ್ಲ, ಆ ಆಂಜನೇಯನ್ ಕೇಳ್ಕೊಂತ ಇದ್ದೆ. ಅವಾಗ ಶಂಕರ ಭಗವತ್ಪಾದರ ಹನುಮತ್ ಪಂಚರತ್ನ ಬರುತ್ತೆ. ಗೀತಾಖಿಲ ವಿಷಯಚ್ಛಂ ಜಾತಾನಂದ ಶೋಪಲಕ ಮತ್ತೆ ಛಂ ಸೀತಾಪತಿ ದೂತಾದ್ಯಂ ಅಂತ ವಾತಾತ್ಮಜ ಭದ್ಯ ಭಾವೇ ಹೃದಯಂ ಅಂತ ಬರುತ್ತೆ. ಕರ್ಣಾರ್ಣಂ ಖಕಗಣಂ ಅಂತ ಈ ರೀತಿ ಬರುತ್ತೆ. ಅದನ್ನ ನಿತ್ಯ ನಾನು ಆಲ್ಮೋಸ್ಟ್ 24 ಗಂಟೆ ಜಪ ಮಾಡ್ತಾ ಇದ್ದೆ ಇಲ್ಲಿ. ಯಾಕಂದ್ರೆ ಆ ಅರ್ಹತೆ ಬರಬೇಕು ನನಗೆ ಅಂತ. ಜೊತೆಗೆ ಕಾಕತಾಳೀಯವೇನೋ ಅನ್ನೋ ರೀತಿ ನಾವು ಸುಮಾರು 8-10 ವರ್ಷದಿಂದ ನಿತ್ಯ ಸಹಸ್ರಗಾಯತ್ರಿ ಮಾಡ್ತಾ ಇದ್ದೆ. ಅದು ಹೇಗೆ ಅಂತ ಹೇಳಿ ನೋಡಿ, ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ. 24,000 ಒಂದೊಂದು ಸರ್ಗಕ್ಕೆ. ಅಲ್ಲಿ ಗಾಯತ್ರಿನಲ್ಲಿ 24 ಅಕ್ಷರಗಳಿಂದ ಕೂಡಿದೆ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರ 24 ಅಕ್ಷರಗಳು ಕೂಡಿದ್ರಿಂದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸರ್ಗ ಶುರು ಆಗುತ್ತೆ, ಪ್ರಾರಂಭ ಆಗುತ್ತೆ. ಆ ರೀತಿ ನೋಡಿದ್ರೆ ನಮ್ದು ಸುಮಾರು ಈ ಒಂದು 24 ಲಕ್ಷಕ್ಕಿಂತ ಹೆಚ್ಚಾಗಿ ಗಾಯತ್ರಿ ಜಪ ಇದೇ ಟೈಮ್ ಮುಗ್ದಿದೆ. ಅದು ನಾವೀಗ ಇರುವಂತಹ ಈ ಒಂದು ಸರಯು ದಂಡೆ ಏನಿದೆ, ರಾಮಪಡಿಯ ಪಕ್ಕದಲ್ಲಿರುವಂತಹ ಸರಯು ದಂಡೆಯಲ್ಲಿ ತಾವು ಪ್ರತಿದಿನ ಮಿಂದೆದ್ದು ತಮ್ಮ ಕೆಲಸದಲ್ಲಿ ನಿರತರಾಗ್ತೀರಿ. ತಾವು ಹೇಳಿದಂಗೆ ಮಂತ್ರ ಪಠಣ ಶ್ಲೋಕ ಎಲ್ಲವನ್ನು ಕೂಡ ಇಲ್ಲೇ ಮಾಡಿದ್ದೇನೆ ಅಂತ. ಈ ಅನುಭವವನ್ನ ತಾವು ಹೇಳೋದಾದ್ರೆ? ಸರ್, ಇಲ್ಲಿನ ಅನುಭವ ಅಂತ ಹೇಳಿದ್ರೆ, ನಾನು ಇಲ್ಲಿ ನಿತ್ಯ ನಾನು ಸ್ನಾನಕ್ಕೆ ಬರ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ, ಇದು ಪವಿತ್ರವಾದ ನದಿ. ರಾಮ ಎಷ್ಟು ಸಾರಿ ಇಲ್ಲಿ ಸ್ನಾನ ಮಾಡಿರ್ತಾನೆ ಇರಲಿ, ಅಂಥದ್ರಲ್ಲೂ ನಾವು ಮಿಂದು ಹೇಳಬೇಕು ಅಂತ ಹೇಳ್ಬಿಟ್ಟು. ಜೊತೆಗೆ ಏನಂತ ಹೇಳಿದ್ರೆ, ನಮ್ಮ ಒಂದು ಭಾರತದಲ್ಲಿ ಎಲ್ಲಾ ನದಿಗಳು ಪವಿತ್ರ ಆದ್ರಿಂದ ಭಾವನೆಯಿಂದ ಮುಳುಗಿದ್ರೆ ಸಕಲ ಪಾಪಗಳು ಹೋಗುತ್ತೆ. ಅದಕ್ಕೆ ಯಾವ್ದು ಕನ್ಸಲ್ಟೇಷನ್ ಫೀ ಇಲ್ಲ, ಎಂತಿಲ್ಲ. ಭಗವಂತ ಅಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ಆ ದೃಷ್ಟಿನಲ್ಲಿ ನಿತ್ಯ ಮಿಂದು ಇದು ನಮ್ಮ ತಂದೆ ಒಂದು ಸಾರಿ ಹೇಳಿದ್ರೆ, ಸರ್ ಕಳಿಸ್ಬೇಕಾದ್ರೆ ನೀನು ಹೇಗೆ ಹನುಮಂತ ರಾಮನಿಗೆ ನಿಷ್ಕಾಮಕರವಾಗಿ ಸೇವೆ ಮಾಡಿದ್ನೋ ಆ ರೀತಿ ನೀನು ಮಾಡ್ಬೇಕಪ್ಪ ಅಂತ ಹೇಳಿದ್ರು ನಮ್ಮ ತಂದೆ. ಆ ಒಂದು ದೃಷ್ಟಿನಲ್ಲೇ ನನ್ನ ಕೈಲಿಂದ ಇಲ್ಲಿ ಯಾವುದೇ ತಪ್ಪಾಗಬಾರ್ದು ಅಂತ ಹೇಳಕ್ಕೋಸ್ಕರ ಆದಷ್ಟು ನನಗೆ ತಿಳಿದಷ್ಟು ಮಟ್ಟಿಗೆ ಯಾವುದೇ ತಪ್ಪು ಮಾಡಿದಿರಾ ನಿತ್ಯ ಇಲ್ಲಿ ಸ್ನಾನ ಮಾಡಿ ಶುದ್ಧಗೊಂಡು ನಿತ್ಯ ಸಹಸ್ರಗಾಯತ್ರಿ ಮಾಡಿ ಅಲ್ಲಿ ಹೋಗಿ ಸೇವಕ್ಕೆ ಮಾಡ್ತಾ ಇದ್ದೀನಿ ಸರ್ ಇದರಲ್ಲಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಭಾವನೆ ಅಂದ್ರೆ ಅದು ಹುಚ್ಚೋ ಏನೋ ನಂಗೆ ಗೊತ್ತಿಲ್ಲ. ಆ ರಾಮಂದ್ರದಲ್ಲಿ ನಾನು ಹೇಳ್ಬೋದೋ ಇಲ್ವೋ ನಂಗೆ ಗೊತ್ತಿಲ್ಲ. ಅಲ್ಲಿ ನೇಚರ್ ಕಾಲ್ಸ್ ಕೂಡ ನಾನು ಹೋಗಿಲ್ಲ, ಯಾಕಂದ್ರೆ ಹೋಗಬಾರ್ದು ಅನ್ನೋದೊಂದು ಏನೋ ಭಾವನೆ ಇದರಲ್ಲಿ. ಆ ನೇಚರ್ ಕಾಲ್ಸ್ ಕೂಡ ಹೇಗೋ ಇದು ಮಾಡ್ಕೊಂಡು ರೂಮ್ಗೆ ಬಂದು 12 ಅವರ್ಸ್ 14 ಅವರ್ಸ್ ಕೆಲಸ ಇತ್ತು. ಕೆಲಸ ಬಾಧೆ ಆಗೋದು ಎಲ್ಲವೂ ಕೂಡ ರಾಮನನ್ನ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಾಗ ಈ ರೀತಿಯಾದ ಭಾವನೆಗಳು ವ್ಯಕ್ತವಾಗುವಂಥದ್ದು ಸಹಜವಾಗಿರುತ್ತೆ ಅನ್ನುವಂಥದ್ದು. ಖಂಡಿತ ಸರ್, ಖಂಡಿತ ರಾಮ ಇಲ್ಲೂ ಆ ರೀತಿಯಾದಂತಹ ದೇವಾಭಿಮಾನ ಇರುವಂತದ್ದು, ಧಾರ್ಮಿಕತೆ, ಆತ್ಮಾಭಿಮಾನ ತಮ್ಮ ಮನಸ್ಸಿನಲ್ಲಿ ಆರಂಭದಿಂದ ರೂಢಿಸಿಕೊಂಡ್ರೆ ಈ ರೀತಿಯಾದಂತಹ ಎಲ್ಲಾ ಯೋಚನೆಗಳು ಬರುವಂತದ್ದು ಸಹಜ. ಖಂಡಿತ ಸರ್, ಖಂಡಿತ ಹೇಳಲ್ಲ. ಎಲ್ಲ ನನಗೇಂತಲ್ಲ, ಇಲ್ಲಿರೋರಿಗೆ ಎಲ್ಲಾರ್ಗೂ ಅಲ್ಲಿ ಕೆಲಸ ಮಾಡ್ತದ್ದು ಎಲ್ಲಾರ್ಗೂ ಆ ರಾಮನ ಮೇಲೆ ಅಷ್ಟೊಂದು ಭಕ್ತಿ ಭಾವ ಇರೋದು ಸರ್. ಇದು ಅಂಥ ಒಂದಿದೆ, ಎಲ್ಲರಿಗೂ ಇದೆ. ಇದು ಹೇಳಲ್ಲ, ಈ ಒಂದು ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ನೆಕ್ಸ್ಟ್ ಏನೋ ಒಂದು ಪ್ರತಿಷ್ಠಾಪನಾ ಕಾರ್ಯ ಇದೆ, ಅದನ್ನು ವಿಜೃಂಭಣೆಯಿಂದ ಮಾಡಬೇಕು. ನಾನು ಹೇಳ್ತೀನಿ ಎಲ್ಲರಿಗೂ, ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಆಗಿನ 22ರಿಂದ 1 ತಿಂಗಳ ಕಾಲ ರಿಂಗ್ ಟೋನ್ಸ್ ಕೂಡ ರಾಮ ಭಜನೆಗಳನ್ನ ರಾಮ ಶ್ರೀರಾಮ ತಾರಕ ಮಂತ್ರನ ರಿಂಗ್ ಟೋನ್ಸ್ ಆಗಿ ಇಟ್ಕೊಳ್ಳಿ. ಇದರಲ್ಲಿ 1 ತಿಂಗಳ ಕಾಲ ಅದನ್ನ ನಡೀಲಿ. ಎಲ್ಲರೂ ರಾಮನ ಸೇರಿ ಈ ಒಂದು ರಾಮನ ಒಂದು ಪ್ರತಿಷ್ಠಾಪನಾ ಕಾರ್ಯವನ್ನ ವಿಜೃಂಭಣೆಯಿಂದ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀನಿ ಸರ್. ಇದಿಷ್ಟು ಜೈ ಶ್ರೀರಾಮ್. ಇದಿಷ್ಟು ಬೆಂಗಳೂರು ಮೂಲತಃ ಅಲ್ಲಿಂದ ಬಂದಿರುವಂತಹ ಶಂಕರ್, ಹನುಮ ಗ್ರಾನೇಟ್ ಸದಸ್ಯರಾಗಿರುವಂತಹ ಶಂಕರ್ ಅವರ
ಅಭಿಪ್ರಾಯ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಸಹಜವಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ತಮ್ಮನ್ನ ತಾವು ಒಂದು ಕಡೆ ಸೇವೆ ಅಂತಾದ್ರೆ ಮತ್ತೊಂದು ಕಡೆ ಸಾಕಷ್ಟು ಚಾಲೆಂಜ್ಗಳನ್ನ ಈಗಾಗಲೇ ಇವರು ಎದುರಿಸಿ ರಾಮ ಮಂದಿರ ನಿರ್ಮಾಣದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿರುವುದರ ಬಗ್ಗೆ ನೋಡಬಹುದಾಗಿದೆ. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.